ಗುಡ್ ಮಾರ್ನಿಂಗ್ ಎವ್ರಿವನ್. ನನ್ನ ಹೆಸರು ಪ್ರಪಿತಾ ಮೋಹನ್ ಅಂತ. ನಾನಿವತ್ತು ಟ್ರೆಂಡ್ ಲೈನ್ ಹೇಗೆ ಹಾಕುವುದು ಅಂತ ಹೇಳಿಕೊಡ್ತೇನೆ. ಕ್ಯಾಂಡಲ್ಸಿಗೆ ಟ್ರೆಂಡ್ ಲೈನ್ ಯಾವ ತರ ಹಾಕಬೇಕು ಅಂತ ನಾನು ಈಗ ಹೇಳಿಕೊಡ್ತೇನೆ. ಇದುವರೆಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಫಸ್ಟಿಗೆ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಕೊಡಿ. ಅದಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ, ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಆಯ್ತು. ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿದ್ರೆ ಆಯ್ತು, ಅಲ್ಲಿ ನಂದು ಚಾನಲ್ ಸಬ್ಸ್ಕ್ರೈಬ್ ಆಗ್ತದೆ. ಹಾಗೆ 1000 ರೀಚ್ ಆಗುವಾಗೆ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರಿಪ್ಷನ್, ಆಯ್ತಾ? ಹಾಗೆ ಆಗ ನಮ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ಲಿಕ್ಕೆ ಇದಾಗ್ತದೆ. ಹಾಗೆ ಇದುವರೆಗೆ ಯಾರೆಲ್ಲ ದನ್ನಲ್ಲಿ ಅಕೌಂಟ್ ಓಪನ್ ಮಾಡಲಿಲ್ಲ ಅವರೆಲ್ಲ ಅಕೌಂಟ್ ಓಪನ್ ಮಾಡಿ. ಇದು ನನ್ನ QR ಇದು ಕೋಡ್ ದನ್ನದು. ಇದರಲ್ಲಿ ಸ್ಕ್ಯಾನ್ ಮಾಡಿ ಸಹ ಅಕೌಂಟ್ ಓಪನ್ ಮಾಡಬಹುದು, ಆಯ್ತಾ? ಈಗ ಟ್ರೆಂಡ್ ಲೈನ್ ಎಳೆಯುವುದು ಹೇಗೆ ಅಂತ ನಾನು ಇಲ್ಲಿಗ ಹೇಳಿಕೊಡ್ತೇನೆ. ಡೈರೆಕ್ಟ್ ಚಾಟಿಗೆ ಬನ್ನಿ. ಇಲ್ಲಿ ಮೊದಲಿಗೆ ನಾನಿಲ್ಲಿ ನಂದಿದು ವೆಬ್ ಕ್ಯಾಮ್ ಸ್ಮಾಲ್ ಮಾಡ್ತೇನೆ. ಇದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಮತ್ತೆ ನನ್ನ ಚಾನಲ್ ಅನ್ನು ಆದಷ್ಟು ಶೇರ್ ಮಾಡಿ. ಅವಾಗ ನನ್ನ ಚಾನಲ್ ಗ್ರೋ ಆಗ್ತದೆ, ಹೌದಲ್ಲ? ನಂದು ಮೊದಲೆಲ್ಲ ಈ ವಿಡಿಯೋ ಮಾಡಿದ್ದೇನೆ. 8 ವಿಡಿಯೋನ ಏನೋ ಟ್ರೇಡಿಂಗ್ ಅಲ್ಲಿ ಮಾಡಿದ್ದೇನೆ. ಅದಲ್ಲದೆ ಬೇರೆ ವಿಡಿಯೋಸ್ ಇದೆ, ಅದನ್ನು ಎಲ್ಲ ನೋಡಿ ಒಮ್ಮೆ. ಬೇರೆ ಹೀಗೆ ಮ್ಯೂಸಿಕ್ ವಿಡಿಯೋಸ್ ಇದೆಲ್ಲ ಮಾಡಿದ್ದೇನೆ ನಾನು. ಟ್ರೇಡಿಂಗ್ ಮೊದಲದು ವಿಡಿಯೋ ಯಾರೆಲ್ಲ ನೋಡ್ಲಿಲ್ಲ, ಟ್ರೇಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಅವರು ಅದನ್ನು ನೋಡಿ ಮತ್ತೆ ಇದನ್ನು ನೋಡಿ, ಆಯ್ತಾ? ಅದು ನೋಡದಿದ್ರೆ ನಿಮ್ಗೆ ಇದು ಅರ್ಥ ಆಗಲ್ಲ, ಅದನ್ನು ನೋಡಿ. ನೆಕ್ಸ್ಟ್ ಇದರಲ್ಲಿ ಚಾಟಿಗೆ ಬನ್ನಿ. ಚಾರ್ಟ್ ಅಲ್ಲಿ ಟ್ರೆಂಡ್ ಲೈನ್ ಹೇಗೆ ಎಳೆಯುವುದಂತ ಹೇಳಿದ್ರೆ, ಇದರಲ್ಲಿ ಇಲ್ಲಿ ಕ್ಲಿಕ್ ಮಾಡಿ. ಇದರಲ್ಲಿ ಟ್ರೆಂಡ್ ಲೈನ್ ಅಂತ ಟೂಲ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಇದರಲ್ಲಿ 1 ಮಿನಿಟ್, ನಾನು ರೆಕಾರ್ಡಿಂಗ್. ಓಕೆ, ನೆಕ್ಸ್ಟ್ ಇದರಲ್ಲಿ ಇದು ಟೂಲ್ ಕ್ಲಿಕ್ ಮಾಡಿದ್ರಲ್ಲ, ಇಲ್ಲಿ ವಿಕ್ಕಿಗೆ ಲೈನ್ಸ್ ಎಳಿಬೇಕು. ವಿಕ್ಕಿಗೆ ಹೀಗೆ ಟ್ರೆಂಡ್ ಲೈನ್ ಎಳೆಯುವಾಗ ಈ ತರ ಎಳಿಬೇಕು. ಇದು ಹೀಗೆ ಬಾಡಿ ಟಚ್ ಆಗ್ಬಾರ್ದು, ಹೀಗೆ ಬಾಡಿ ಟಚ್ ಆಗ್ಬಾರ್ದು, ಬಾಡಿ ಮೇಲೆ ಹೋಗ್ಬಾರ್ದು. ಇದು ಟ್ರೆಂಡ್ ಲೈನ್, ಇದು ಕ್ಯಾಂಡಲ್ಸ್ ಅದು ಬಾಡಿ ಎಂಡಿಗೆ ಹೀಗೆ ಸ್ವಲ್ಪ ತಾಗಿದ್ರೆ ತೊಂದ್ರೆ ಇಲ್ಲ. ಅದ್ರದ್ದು ಇದು ಬಾಡಿ ಅರ್ಧ ಇಷ್ಟು ಎಲ್ಲ ಹೋಗುದು, ಆ ತರ ಇರಬಾರ್ದು. ಡೈರೆಕ್ಟ್ ಆಗಿ ವಿಕ್ಕಿಗೆ ಹೀಗೆ ಇದು ಟಚ್ ಆಗ್ಬೇಕು. ಒಂದು ವೇಳೆ ಇಲ್ಲಿಗ 2 ಟಚ್ ಆಗಿದೆ, 1 2 3 ಟಚ್, ಇಲ್ಲಿ 3 ಟಚ್ ಆದ್ರೆ ಆಯ್ತು. ಒಂದು ವೇಳೆ ಆಗದೆ ಇಲ್ಲಿಯೇ ಪುನೊಂದು ಹೀಗೆ ಇದು ಮಾಡಿದ್ರೆ, 3 ಟಚ್ ಆಗದೆ ನೆಕ್ಸ್ಟ್ ಇಲ್ಲಿ ಪುನಃ ಹೀಗೆ ಮಾಡಿದ್ರೆ, ಇಲ್ಲಿ ತನಕ ಬಂದು ಪುನಃ ಇಲ್ಲಿ ಹೀಗೆ ಹೋದ್ರೆ ಉಂಟಲ್ಲ, ಆವಾಗ ಇದು ಟ್ರೆಂಡ್ ಲೈನ್ ಇಲ್ಲಿ ವ್ಯಾಲಿಡ್ ಇರಲ್ಲ, ಇದು ಟಚ್ ವ್ಯಾಲಿಡ್ ಇರಲ್ಲ, ಆಯ್ತಾ? ಅದು ಇನ್ನೊಂದು ಟಚ್ ಆಗುವ ತನಕ ನೀವು ಕಾಯ್ಬೇಕು. ಇದು ಆವಾಗ 3 ಟಚ್ ಆದ್ಮೇಲೆ ನಿಮ್ಗೆ ಅಲ್ಲಿ ಒಂದು ದೊಡ್ಡ ಇದು ಟ್ರೇಡ್ ಸಿಗ್ತದೆ ನಿಮ್ಗೆ. ಇಲ್ಲಿಗ 1 ಟಚ್ ಆಯ್ತು, ಇಲ್ಲಿ ಟ್ರೆಂಡ್ ಲೈನ್, ಇಲ್ಲಿ 2 ಟಚ್ ಆಯ್ತು. ಇದು ಟಚ್ ಆಗ್ಲಿಲ್ಲ ನೋಡಿ, ಇದು ವ್ಯಾಲಿಡ್ ಇಲ್ಲ. ವಿಕ್ ಟಚ್ ಆಗ್ಬೇಕು. ಆದ್ಮೇಲೆ ಇಲ್ಲಿ ಇದು ಒಂದ್ ವೇಳೆ ಇಲ್ಲಿ ಟಚ್ ಆಗಿ 1 2 3 ಇಲ್ಲಿ ಟಚ್ ಆಗಿ ಇಲ್ಲಿ ನೆಕ್ಸ್ಟ್ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಆದ್ರೆ, ಇದು ಟ್ರೆಂಡ್ ಲೈನ್ ಟಚ್ ಆದ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಆಗಿದ್ದು, ಅದ್ರ ಕ್ಲೋಸಿಂಗ್ ಅಲ್ಲಿ ಇನ್ನೊಂದು ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಆದ್ರೆ ಆವಾಗ ನಿಮ್ಗೆ ಒಂದು ದೊಡ್ಡ ಮಟ್ಟಿನ ಟ್ರೇಡಿಂಗ್ ಸಿಗ್ತದೆ. ಎಷ್ಟು ದೊಡ್ಡ ಮಟ್ಟಿನ ಟ್ರೇಡ್ ಸಿಗ್ತದೆ? ಇಲ್ಲಿಗ ರೆಡ್ ಕ್ಯಾಂಡಲ್ ಆಯ್ತಂತ ತಿಳ್ಕೊಳ್ಳಿ. ಇಲ್ಲಿ ಟ್ರೆಂಡ್ ಲೈನ್ ಟಚ್ ಆಗಿ ಇಲ್ಲಿ ತನಕ ಬಂತು. ಅದ್ರದ್ದು ಕ್ಲೋಸಿಂಗ್ ಅಲ್ಲಿ ನೀವು ಇನ್ನೊಂದು ಕ್ಯಾಂಡಲ್ ಆಗುವಾಗ ತೆಗಿಬೇಕು. ಅದು ನಿಮ್ಗೆ ರೆಡ್ ಕ್ಯಾಂಡಲ್ ಬೇರಿಶ್ ಆಗಿದ್ರೆ ಅವಾಗ ನೀವು ಟ್ರೇಡ್ ಮಾಡ್ಬೇಕು. ಇದ್ರದ್ದು ಸಪೋರ್ಟ್ ಲೆವೆಲ್ಸ್ ಇಲ್ಲೇ ಇದೆ ನೋಡಿ. ಇದ್ರದ್ದು ಸಪೋರ್ಟ್ ಲೆವೆಲ್ ಇಲ್ಲಿದೆ ನೋಡಿ. ಅವಾಗ ನಿಮ್ಗೆ ಮೋರ್ ಕನ್ಫರ್ಮೇಶನ್ ಸಿಗ್ತದೆ. ಇದು ಸಪೋರ್ಟ್ ಲೆವೆಲ್ ಕ್ರಾಸ್ ಆದಾಗೆ ಆಗ್ತದೆ. ಮತ್ತೆ ಅದು ನೆಕ್ಸ್ಟ್ ಅದ್ರದ್ದು ಟ್ರೆಂಡ್ ಲೈನ್ ಅದು ಕ್ಯಾಂಡಲ್ಸ್ ಕ್ಲೋಸ್ ಆಗಿ ಇನ್ನೊಂದು ಕ್ಯಾಂಡಲ್ ಅದು ರೆಡ್ ಕ್ಯಾಂಡಲ್ ಆದ್ರೆ ಕನ್ಫರ್ಮ್ ಇರ್ತದೆ ನಿಮ್ಗೆ. ಅದು ಇಲ್ಲಿ ತನಕ ಬರ್ತದಂತ ಮಾರ್ಕೆಟ್ ನೋಡಿ, ಇಲ್ಲಿ ತನಕ ಬರ್ಬೋದು. ಇದನ್ನು ಕ್ರಾಸ್ ಆದ್ರೆ ಅದ್ರದ್ದು ನೆಕ್ಸ್ಟ್ ಸಪೋರ್ಟ್ ಲೆವೆಲ್ಗೆ ಬರ್ಬೋದು, ಹೌದಲ್ವಾ? ಇಲ್ಲಿ ಈಗ ಇದು ಕ್ರಾಸ್ ಆದ್ರೆ ಇಲ್ಲಿಂದ ಇಲ್ಲಿ ತನಕ ಬರ್ಬೋದು. ಇಲ್ಲಿ ಪುನಃ ಸಪೋರ್ಟ್ ತಗೊಂಡು ಪುನಃ ಮೇಲೆ ಬರ್ಬೋದು. ಇಲ್ಲಿ ಬೈಯರ್ಸ್ ಇದ್ದಾರೆ, ಬೈಯರ್ಸ್ ಮೇಲೆ ತಗೊಂಡು ಹೋಗ್ಬೋದು. ಇಲ್ಲಾಂದ್ರೆ ಬೈಯರ್ಸ್ ವೀಕ್ ಇದ್ರೆ ಇದನ್ನು ಬ್ರೇಕ್ ಮಾಡಿ ಕೆಳಗೆ ಬರ್ಬೋದು. ಇಲ್ಲಂತಿದ್ರೆ ಇದನ್ನು
ಇಲ್ಲಿ ಬೈಯರ್ ಸ್ಟ್ರಾಂಗ್ ಇದ್ರೆ ಯಾರು ಸೆಲ್ಲರ್ಸ್ ಅನ್ನು ಡಿಫೀಟ್ ಮಾಡಿ ಬೈಯರ್ಸ್ ಮೇಲೆ ಬರ್ಬೋದು, ರಿವರ್ಸ್ ಹೊಡಿಬಹುದು ಅಲ್ವಾ. ಅದಕ್ಕೆ ಟ್ರೆಂಡ್ ಲೈನ್ ಯೂಸ್ ಆಗ್ತದೆ ಆಯ್ತಾ. ಇಲ್ಲೀಗ ಅಪ್ಸೈಡ್ ಮೂಮೆಂಟಮ್ ನೋಡುದಾರೆ ಟ್ರೆಂಡ್ ಲೈನ್ ಅಲ್ಲಿ ಯಾವ ತರ ಇರ್ತದ ಅಂತ ಹೇಳಿದ್ರೆ, ಟ್ರೆಂಡ್ ಲೈನ್ ಯಾವಾಗ್ಲೂ 45 ಡಿಗ್ರಿ ಡೈರೆಕ್ಷನ್ ಅಲ್ಲಿ ಹಾಕೊಳ್ಬೇಕು ಆಯ್ತಾ. ಟ್ರೆಂಡ್ ಲೈನ್ ಹೀಗೆ ಸ್ಟ್ರೈಟ್ ಇರಲ್ಲ, ಟ್ರೆಂಡ್ ಲೈನ್ ಹೀಗೆ ಸ್ಟ್ರೈಟ್ ಹೀಗೆ ಇರಲ್ಲ, ಸ್ಟ್ರೈಟ್ ಇದು ಪ್ರೈಸ್ ಆಕ್ಷನ್ ಯಾವಾಗ್ಲೂ ಹೀಗೆ ಸ್ಟ್ರೈಟ್ ಮೂವ್ಮೆಂಟ್ ಆಗಲ್ಲ ಆಯ್ತಾ. ಮತ್ತೆ ಹೀಗೆ ಟ್ರೆಂಡ್ ಲೈನ್ ಎಳೆಯುವಾಗ ಹೀಗೆ ಸ್ಟ್ರೈಟ್ ಎಳೆಯುವುದಿಲ್ಲ, ಹೀಗೆ ಸ್ಟ್ರೈಟ್ ಯಾವಾಗ್ಲೂ ನಾವು 45 ಡಿಗ್ರಿ ಡೈರೆಕ್ಷನ್ ಅಲ್ಲೇ ಎಳಿತೇವೆ, ಹೀಗೆ 45 ಡಿಗ್ರಿ ಡೈರೆಕ್ಷನ್ ಹೀಗೆ ಆಯ್ತಾ. ಇಷ್ಟು ಡೈರೆಕ್ಷನ್, ಇದು ರಾಂಗ್ ಆಯ್ತಾ. ಇದು ಟ್ರೆಂಡ್ ಲೈನ್ ರಾಂಗ್, ಇದು ಟ್ರೆಂಡ್ ಲೈನ್ ರಾಂಗ್, ಇದು ಕರೆಕ್ಟ್. ಇದು ಪ್ರೈಸ್ ಆಕ್ಷನ್ ಈ ತರ ಮೂವ್ಮೆಂಟ್ ಆಗಲ್ಲ ಹೀಗೆ. ನೆಕ್ಸ್ಟ್ ನಾನು ಅಪ್ವರ್ಡ್ ಡೈರೆಕ್ಷನ್ ಗೆ ಟ್ರೆಂಡ್ ಲೈನ್ ಯಾವ ತರ ಮೂವ್ಮೆಂಟ್ ಆಗ್ತದೆ ಅಂತ ಹೇಳಿಕೊಡ್ತೇನೆ. ನಾನು ಇಲ್ಲಿಗ ಇದು ಕ್ಯಾಂಡಲ್ಸ್ ಬೇಡ ನಮಗೆ ಇಲ್ಲಿಗ ಅಲ್ವಾ, ಕ್ಯಾಂಡಲ್ಸ್ ಇದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗ್ತದೆ. ನೋಡಿ ಇದು ಲೋವರ್ ಹೈ ಆದ್ಮೇಲೆ ಹೈಯರ್ ಲೋ, ಆದ್ಮೇಲೆ ಲೋವರ್ ಹೈ ಹೈಯರ್ ಲೋ, ಲೋವರ್ ಹೈ, ಇದು ಲೋವರ್ ಹೈ ಆಗ್ತದೆ. ಕೆಳಗಿಂದ ಮೇಲೆ ಬರುವುದು ಲೋವರ್ ಹೈ, ಲೋವರ್ ಲೋ ಆಯ್ತಾ. ಆದ್ಮೇಲೆ ಇಲ್ಲಿ ಏನಾಗ್ತದೆ ನೆಕ್ಸ್ಟ್ ಹೇಳ್ತೇನೆ. ಇದೀಗ ಲೋವರ್ ಹೈ ಲೋವರ್ ಲೋ ಹೌದಲ್ವಾ. ಯಾವುದು ಇದು ಲೋವರ್ ಲೋ, ಇದು ಲೋವರ್ ಲೋ, ಇದು ಲೋವರ್ ಲೋ, ಇದು ಲೋವರ್ ಲೋ. ಇದು ಏನು ಲೋವರ್ ಐ, ಇದು ಲೋವರ್ ಐ, ಹೈಯರ್ ಐ ಆಗ್ತದೆ, ಹೈಯರ್ ಐ, ಇದು ಹೈಯರ್ ಐ, ಇದು ಹೈಯರ್ ಐ. ಓಕೆ, ಇದು ಹೈಯರ್ ಐ, ಇದು ಹೈಯರ್ ಲೋ, ಇದು ಹೈಯರ್ ಹೈ, ಇದು ಹೈಯರ್ ಲೋ, ಇದು ಹೈಯರ್ ಐ, ಇದು ಹೈಯರ್ ಲೋ. ಇದಕ್ಕೆ ಹೈಯರ್ ಲೋನು ಅಂತಾನು ಹೇಳ್ತಾರೆ, ಸ್ವಿಂಗ್ ಲೋನು ಅಂತ ಹೇಳ್ತಾರೆ ಆಯ್ತಾ. ಇದಕ್ಕೆ ಸ್ವಿಂಗ್ ಅಂತಾನು ಹೇಳ್ತಾರೆ, ಸ್ವಿಂಗ್ ಲೋನ್ ಅಂತಾನು ಹೇಳ್ತಾರೆ. ಟ್ರೆಂಡ್ ಲೈನ್ ಹೇಗೆ ಎಳೆಯುವುದು, ಇಲ್ಲಿ ಟ್ರೆಂಡ್ ಲೈನ್ಗೆ ಇಲ್ಲಿ ಬನ್ನಿ, ಟ್ರೆಂಡ್ ಲೈನ್ ಕ್ಲಿಕ್ ಮಾಡಿ, ಇರೋದು ಎಂಡ್ ಮೂಮೆಂಟ್ ಇದೆಯಲ್ಲ, ಇಲ್ಲಿ ಎಡ್ಜ್ ಅಲ್ಲಿ ಇಟ್ಟು ಹೀಗೆ ಇದು ಮಾಡ್ಬೇಕು. ಅದ್ರದ್ದು ವಿಗ್ ಇದೆ ಅಲ್ಲ ಕ್ಯಾಂಡಲ್ಸ್ ಅದು ವಿಗ್ ಅಲ್ಲೇ ಹೀಗೆ ಮೂವ್ಮೆಂಟ್ ಇದು ಟ್ರೆಂಡ್ ಲೈನ್ ಎಳಿಬೇಕು. ನಾನು ಅಲ್ಲಿ ತೋರಿಸಿದೆ ಅಲ್ಲ ಕ್ಯಾಂಡಲ್ಸ್ ಅಲ್ಲಿ ಟ್ರೆಂಡ್ ಲೈನ್ ಎಳೆದು, ಹಾಗೆ ಅದ್ರದ್ದು ವಿಗ್ ಅಲ್ಲೇ ಕ್ಯಾಂಡಲ್ಸ್ ಇದು ಟ್ರೆಂಡ್ ಲೈನ್ ಎಳಿಬೇಕು. ಒಂದ್ ವೇಳೆ ಕ್ಯಾಂಡಲ್ಸ್ ಟ್ರೆಂಡ್ ಲೈನ್ ಗಿಂತ ಹೊರಗೆ ಇರಬಾರ್ದು ಆಯ್ತಾ. ಹೊರಗೆ ಅಂತ ಹೇಳಿದ್ರೆ ಹೇಳ್ತೇನೆ, ಎಲ್ಲಿ ಹೋಯ್ತು 1 ಮಿನಿಟ್. ಕ್ಯಾಂಡಲ್ಸ್ ಉಂಟಲ್ಲ, ಟ್ರೆಂಡ್ ಲೈನ್ ಎಳೆಯುವಾಗ ಕ್ಯಾಂಡಲ್ಸ್ ಇದ್ರಕ್ಕಿಂತ ಒಳಗೆ ಹೀಗೆ ಅರ್ಧವರೆಗೆ ಹೀಗೆ ಇರಬಾರ್ದು. ಕ್ಯಾಂಡಲ್ಸ್ ಹೀಗೆ ಇದ್ರೆ ಅದು ಇನ್ವ್ಯಾಲಿಡ್ ಅಂತ ಆಯ್ತಾ. ನೆಕ್ಸ್ಟ್ ಇದರಲ್ಲಿ ಕ್ಯಾಂಡಲ್ಸ್ ಹೀಗೆ ಇದ್ರೆ ಆಗ್ತದೆ, ಕ್ಯಾಂಡಲ್ಸ್ ಇಲ್ಲಿ ಎಂಡ್ ಅಲ್ಲಿ ಇದ್ರೆ
ಇದರಲ್ಲಿ ಎಂಡ್ ಅಲ್ಲಿ ಇದ್ದು ಇದು ಟ್ರೆಂಡ್ ಲೈನ್ ಗೆ ಟಚ್ ಆಗಿದ್ದು ಅದ್ರದ್ದು ಬಾಡಿದು ಕ್ಲೋಸಿಂಗ್ ಟಚ್ ಆದ್ರೆ ತೊಂದ್ರೆ ಇಲ್ಲ, ಅದ್ರದ್ದು ಬಾಡಿ ಟಚ್ ಆಗ್ಬಾರ್ದು ಇದು ಟ್ರೆಂಡ್ ಲೈನ್ ಗೆ, ಆಯ್ತಾ. ಮತ್ತೆ ಕ್ಯಾಂಡಲ್ಸ್ ಅದು ವಿಕ್ ಟಚ್ ಆಗ್ಬೇಕು. ಹೀಗೆ ನಾನು ಅದು ಹಾಕಿ ತೋರಿಸಿದ್ದೇನಲ್ಲ ಅಲ್ಲಿ ಇದರಲ್ಲಿ, ಇರೋದು ಎಲ್ಲದದ್ದು ಕ್ಯಾಂಡಲ್ಸ್ ಅದು ವಿಕ್ ಬರ್ತದಲ್ಲ, ಹೀಗೆ ವಿಕ್ ಟಚ್ ಆಗ್ಬೇಕು, ಆಯ್ತಾ. ಒಟ್ಟು 3 ಟಚ್ ಆದ್ಮೇಲೆ ಇಲ್ಲಿಗ ಒನ್ ಹೈಯರ್ ಹೈಯರ್ ಲೋ ಮಾಡಿದೆ, ಹೈಯರ್ ಹೈಯರ್ ಲೋ, ಹೈಯರ್ ಹೈಯರ್ ಲೋ, ಹೈಯರ್ ಲೋ, ಇಲ್ಲಿ 3 ಟಚ್ ಆಯ್ತು ಇಲ್ಲಿ ಅಲ್ವಾ. ಇಲ್ಲಿ ಇಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ, ಇಲ್ಲಿ ಬೈಯರ್ಸ್ ಸ್ಟ್ರಾಂಗ್ ಇದ್ದಾರೆ ಅಲ್ವಾ. ಬೈಯರ್ಸ್ ಸ್ಟ್ರಾಂಗ್ ಇದ್ದಾರೆ, ಬೈಯರ್ಸ್ ಮೇಲೆ ಹೋದಾಗ ಏನಾಗ್ತಾರೆ, ವೀಕ್ ಆಗ್ತಾ ಹೋಗ್ತಾರೆ. ಅವರಿಗೆ ಅಂದ್ರೆ ಪುನಃ ಆಡ್ ಮಾಡ್ಲಿಕ್ಕೆ ಅವರ ಹತ್ರ ಮನಿ ಇರಲ್ಲ, ಅವಾಗ ಅವ್ರು ವೀಕ್ ಆಗ್ತಾ ಹೋಗ್ತಾರೆ. ಇಲ್ಲಿ ಬೈಯರ್ಸ್ ಸ್ಟ್ರಾಂಗ್ ಇದ್ರು, ಇಲ್ಲಿ ತನಕ ಮಾರ್ಕೆಟ್ ಅನ್ನು ತಗೊಂಡು ಬಂದ್ರು. ಇಲ್ಲಿ ಲಾಸ್ಟಿಗೆ ಏನಾಗ್ತದೆ, ಅವರಿಗೆ ಪ್ರಾಫಿಟ್ ಇಲ್ಲಿ ತನಕ ಸಿಕ್ಕಿದೆ ಅಂತ ಹೇಳಿದ್ರೆ, ಇಲ್ಲಿ ಅವರು 1000 ಅಲ್ಲಿ ತಗೊಂಡವರು 1000 ಅಲ್ಲಿ ಬೈ ಮಾಡಿದಾರೆ ಅಂತ ತಿಳ್ಕೊಳ್ಳಿ. 1300 ಗೆ ಬರುವಾಗ ಅವರಿಗೆ ಹೆದರಿಕೆ ಸ್ಟಾರ್ಟ್ ಆಗ್ತದೆ, ಮಾರ್ಕೆಟ್ ಒಂದ್ ವೇಳೆ ಕೆಳಗೆ ಬೀಳ್ತದ ಏನು ಅಂತ, ಆ ತರ ಡೌನ್ ಸೈಡ್ ಡೈರೆಕ್ಷನ್ ಗೆ ಹೋಗ್ತದ ಏನಂತ ಭಯ ಹುಡ್ತದೆ. ಅವಾಗ ಏನ್ ಮಾಡ್ತಾರೆ, ಅವರು ಸೆಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು 3 ಟಚ್ ಆಗುವಾಗ ಸೆಲ್ಲಿಂಗ್ ಜಾಸ್ತಿ ನಡೀತದೆ, ಇಲ್ಲಿ ಸೆಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಸೆಲ್ ಮಾಡುವಾಗ ಇಲ್ಲಿ ಯಾರು ಸ್ಟ್ರಾಂಗ್ ಆಗ್ತಾರೆ, ಬೈಯರ್ಸ್ ವೀಕ್ ಆಗ್ತಾರೆ, ಸೆಲ್ಲರ್ಸ್ ಸ್ಟ್ರಾಂಗ್ ಆಗ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಬೈ ಮಾಡಿದವರೆಲ್ಲ ಇಲ್ಲಿ ಸೆಲ್ ಮಾಡ್ತಾರೆ ಭಯ ಬಿದ್ದು, ಇನ್ನು ಮೇಲೆ ಹೋಗಲ್ಲ, ಇಷ್ಟೇ ಮೇಲೆ ಹೋಗುದಂತ. ಆವಾಗ ಏನಾಗ್ತದೆ, ಇಲ್ಲಿ ದೊಡ್ಡ ಪ್ರಮಾಣದ ಸೆಲ್ಲಿಂಗ್ ಇಲ್ಲಿ ನಡೀತದೆ. ಹೇಗೆ ಹೋಗ್ತದೆ, ಇಲ್ಲಿ ಏನಾಗ್ತದೆ, ಇಲ್ಲಿ ಬಯಸ್ ಫೈಟ್ ಆಗ್ತದೆ, ಇಲ್ಲಿ ಒಂದು ದೊಡ್ಡ ಸ್ಪೈಕ್ ಕೊಡ್ತದೆ ಹೀಗೆ ಕೆಳಗೆ, ಡೌನ್ವರ್ಡ್ ಮೂವ್ಮೆಂಟ್, ಇಲ್ಲಿ ಸೆಲ್ಲಿಂಗ್ ಆಗ್ತದೆ, ಆಯ್ತಾ. ಒಂದು ವೇಳೆ ಇಲ್ಲಿ ಸೆಲ್ಲರ್ಸ್ ಬಯರ್ಸ್ ಸ್ಟ್ರಾಂಗ್ ಇಲ್ಲದಿದ್ರೆ, ಒಂದ್ ವೇಳೆ ಇದು ಯಾರು ಸೆಲ್ಲರ್ಸ್ ಸ್ಟ್ರಾಂಗ್ ಇದ್ರೆ ಬಯರ್ಸ್ ಅನ್ನು ಡಿಫೀಟ್ ಮಾಡಿ ಇಲ್ಲಿ ಕೆಳಗೆ ಬರ್ತಾರೆ ಟ್ರೆಂಡ್ ಲೈನ್ ಅಂತ. ಟ್ರೆಂಡ್ ಲೈನ್ ಅದಕ್ಕೆ ಮುಖ್ಯ. ಟ್ರೆಂಡ್ ಲೈನ್ ಅಲ್ಲಿ ಪ್ರೈಸ್ ಆಕ್ಷನ್ ಒಂದು ಡೌನ್ ಗೆ ಹೋಗ್ತದೆ, 3 ಟಚ್ ಆದ್ಮೇಲೆ ಡೌನ್ ಗೆ ಹೋಗ್ತದೆ, ಒಂದು ಅಪ್ ಗೆ ಹೋಗ್ತದೆ. ಕೆಲವೊಂದ್ಸಲ ಏನಾಗ್ತದೆ, 3 ಟಚ್ ಆದ್ರೂ ಇದು ಮಾಡಲ್ಲ, ಪ್ರೈಸ್ ಮೂವ್ಮೆಂಟ್ ಮಾಡಲ್ಲ, ಜಸ್ಟ್ ಒಂದು ಸಣ್ಣ ಇಲ್ಲಿ ಇದು ಮಾಡ್ತದೆ, ಈ ತರ. ಅದು ಮಾಡಿ ತೋರಿಸ್ತೇನೆ ನೋಡಿ, ಜಸ್ಟ್ ಒಂದು ಸಣ್ಣದೊಂದು ಹೀಗೆ ಸಣ್ಣ ಮೂವ್ಮೆಂಟ್ ಆಗ್ತದೆ. ಇಲ್ಲಿ ಒಂದು 3 ಕ್ಯಾಂಡಲ್, ಹೀಗೆ 3-4 ಕ್ಯಾಂಡಲ್ ಮಾಡ್ತದೆ, ಹೀಗೆ 4 ಕ್ಯಾಂಡಲ್ ಮಾಡಿ ನೆಕ್ಸ್ಟ್ ಹೀಗೆ ದೊಡ್ಡ ಮೂವ್ಮೆಂಟ್ ಇಲ್ಲಿ ಕೊಡ್ತದೆ, ಇಲ್ಲಿ ಹೀಗೆ ದೊಡ್ಡ ಮೂವ್ಮೆಂಟ್ ಕೊಡ್ತದೆ ಹೀಗೆ, ಆಯ್ತಾ. ಕೆಲವು ಸಲ ಇಲ್ಲೇ ಕೊಡಲ್ಲ, ಕೆಲವು ಸಲ ಹೀಗೆ ಒಂದು 3-4 ಕ್ಯಾಂಡಲ್ ಇಲ್ಲಿ 3 ಟಚ್ ಆದ್ಮೇಲೆ 3-4 ಕ್ಯಾಂಡಲ್ ಆಗಿ ಆದ್ಮೇಲೆ ಮೂವ್ಮೆಂಟ್ ಕೊಡ್ತದೆ. ಇದು ಡೌನ್ ಸೈಡ್ ಗೆ ಮೂವ್ಮೆಂಟ್ ಕೊಟ್ಟಿದ್ದು ಯಾವುದು, ಅಪ್ ಟ್ರೆಂಡ್ ಅಲ್ಲಿ ಅಲ್ವಾ. ಅಪ್ ಟ್ರೆಂಡ್ ಇದು ಹೈಯರ್ ಹೈಯರ್ ಲೋ, ಹೈಯರ್ ಲೋ, ಆಯ್ತಾ. ಇದನ್ನ ನಾನು ಡಿಲೀಟ್ ಮಾಡ್ತೇನೆ. ಇದು ಎಲ್ಲ ಟ್ರೆಂಡ್ ಲೈನ್ ಎಲ್ಲ ಇದು ಎಕ್ಸ್ಪ್ಲೈನ್ ಮಾಡುವಾಗ ಟೈಮ್ ತಗೊಳ್ತದೆ, ಆಯ್ತಾ. ಬೇಜಾರ್ ಮಾಡಬೇಡಿ, ಇದು ಟ್ರೇಡಿಂಗ್ ಆಗಿ ಇದು ನಾವು ಅಪ್ಲೈ ಮಾಡಿ ಹೇಳಿ ಕೊಡ್ಬೇಕಲ್ವಾ, ಹಾಗೆ ಟೈಮ್ ತಗೊಳ್ತದೆ. ಫಾಸ್ಟ್ ಅಲ್ಲಿ ನಮ್ಗೆ ಮಾಡ್ಲಿಕ್ಕೂ ಆಗಲ್ಲ. ಇದೆಲ್ಲ ಟೂಲ್ಸ್ ಎಲ್ಲ ಅಪ್ಲೈ ಮಾಡಿ ಹೇಳಿ ಕೊಡ್ಬೇಕು. ಒಂದು ವೇಳೆ ಇಲ್ಲಿ ಏನಾಗ್ತದೆ, ಕೆಲವು ಸಲ ಏನಾಗ್ತದೆ, ಅಪ್ ಟ್ರೆಂಡ್ ಅಲ್ಲಿ ಸಹ ಇಲ್ಲಿ ಹೈಯರ್ ಲೋ, ಹೈಯರ್ ಲೋ ಮಾಡ್ತದೆ. ಇದು ಅದರದ್ದು ಪಾಯಿಂಟ್. ಇಲ್ಲಿ ಎಲ್ಲ ಯಾರು ಕುತ್ಕೊಂಡಿದ್ದಾರೆ, ಇಲ್ಲಿ ಎಲ್ಲ ಬೈಯರ್ಸ್ ಕುತ್ಕೊಂಡಿದ್ದಾರೆ. ಇಲ್ಲಿ ಬೈಯರ್ಸ್ ಇದ್ದಾರೆ, ಇಲ್ಲಿ ಬೈಯರ್ಸ್ ಇದ್ದಾರೆ, ಇಲ್ಲಿ ಬೈಯರ್ಸ್ ಇದ್ದಾರೆ, ಇಲ್ಲಿ ಬೈಯರ್ಸ್ ಇದ್ದಾರೆ. ಇಲ್ಲಿ ಯಾರು ಕುತ್ಕೊಂಡಿದ್ದಾರೆ, ಸೆಲ್ಲರ್ಸ್ ಕುತ್ಕೊಂಡಿದ್ದಾರೆ. ಸೆಲ್ಲರ್ಸ್ ಇವ್ರು ಮೇಲೆ ಹೋಗ್ಲಿಕ್ಕೆ ಬಿಡಲ್ಲ, ಕೆಳಗೆ ತಗೊಂಡ್ ಬರ್ತಾರೆ, ಇಲ್ಲಿ ತನಕ ಬರ್ತದೆ. ಪುನಃ ಇಲ್ಲಿ ಬೈಯರ್ಸ್ ಸ್ಟ್ರಾಂಗ್ ಇದ್ದಾರೆ, ಮೇಲೆ ತಗೊಂಡು ಹೋಗ್ತಾರೆ. ಟೋಟಲಿ ಟ್ರೆಂಡ್ ಮಾತ್ರ ಅಪ್ ಟ್ರೆಂಡ್ ಅಲ್ಲಿ ಹೋಗ್ತಾ ಇದೆ ಇದು, ಆಯ್ತಾ. ಲಾಸ್ಟಿಗೆ ಏನಾಗ್ತದೆ, ಬೈಯರ್ಸ್ ಫೈಟ್ ಮಾಡ್ತಾರೆ, ಅವರಿಗೆ ನೆಕ್ಸ್ಟ್ ಮೇಲೆ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ, ಆವಾಗ ಒಂದೇ ಸಲ ಕೆಳಗೆ ಬೀಳ್ತದೆ. ಕೆಲವೊಂದ್ಸಲ ಏನಾಗ್ತದೆ, 3 ಟಚ್ ಆದ್ಮೇಲೆ ಒಂದೇ ಸಲ ಮೇಲೆ ಹೋಗುವ ಇದು ಇರ್ತದೆ. ಇಲ್ಲಿ ಒಂದೇ ಸಲ ಅಪ್ ಟ್ರೆಂಡ್ ಮೇಲೆ ಹೋಗುವ ಇದು ಇರ್ತದೆ, ಹೀಗೆ ದೊಡ್ಡ ಮೂವ್ಮೆಂಟ್ ಸಿಗುವ ಚಾನ್ಸಸ್ ಇರ್ತದೆ. ಇಲ್ಲಿ ಸಹ ನೀವು ಒಂದು ಟ್ರೆಂಡ್ ಲೈನ್ ಹೇಳ್ಕೊಂಡ್ರೆ, ಹೀಗೆ
ಇದು ಟ್ರೆಂಡ್ ಲೈನ್ ಕ್ರಾಸ್ ಆದಾಗೆ ನಿಮ್ಗೆ ಇದರಲ್ಲಿ ಒಂದು ಇಲ್ಲಿ ಸಹ ಪಾಯಿಂಟ್ಸ್ ಸಿಗುವ ಚಾನ್ಸಸ್ ಇದೆ ಆಯ್ತಾ. ಇದು ಟ್ರೆಂಡ್ ಲೈನ್ ಕ್ರಾಸ್ ಆದಾಗೆ ಮೇಲಿದ್ದು ಸಹ ನೀವು ಹೇಳ್ಕೊಳ್ಬಹುದು ಟ್ರೆಂಡ್ ಲೈನ್. ಆದ್ಮೇಲೆ ಡೌನ್ ಟ್ರೆಂಡ್ ಹೇಗೆ ಅಂತ ಹೇಳ್ತೇನೆ. ಡೌನ್ ಟ್ರೆಂಡ್ ಅಲ್ಲಿ ಇದನ್ನು ತೆಗಿಬೇಕಾಗ್ತದೆ, ಇರ್ಲಿ ಅದು ಸೈಡ್ಗೆ ಇರ್ಲಿ, ನಾನು ನೆಕ್ಸ್ಟ್ ಹೇಳಿಕೊಡ್ತೇನೆ. ಡೌನ್ ಟ್ರೆಂಡ್ ಹೇಗೆ ಇರ್ತದೆ, ಮೇಲಿಂದ ಕೆಳಗೆ. ಇದು ಅಪ್ ಟ್ರೆಂಡ್ ಹೇಗೆ, ಅಪ್ ಟ್ರೆಂಡ್ ಅಲ್ಲಿ ಟ್ರೆಂಡ್ ಲೈನ್ ಎಳೆಯುವುದು ಹೇಗೆ, ಕೆಳಗಿಂದ ಮೇಲೆ ಅಲ್ವಾ. ಇದು ಕ್ಯಾಂಡಲ್ಸ್ ಅಂತ ತಿಳ್ಕೊಳ್ಳಿ, ಇಲ್ಲಿ ಕ್ಯಾಂಡಲ್ಸ್ ಮೇಲೆ ಹೋಗ್ತಾ ಇದೆ. ಡೌನ್ ಟ್ರೆಂಡ್ ಅಲ್ಲಿ ಅದರದ್ದು ಉಲ್ಟಾ, ಕೆಳಗೆ, ಮೇಲಿಂದ ಕೆಳಗೆ. ಇದು ಲೋವರ್ ಲೋ ಲೋವರ್ ಐ. ಅಪ್ ಟ್ರೆಂಡ್ ಅಲ್ಲಿ ಹೈಯರ್ ಐ ಹೈಯರ್ ಲೋ ಆಗುದಲ್ವಾ, ಹೈಯರ್ ಲೋ ಆ ತರ. ಡೌನ್ ಟ್ರೆಂಡ್ ಅಲ್ಲಿ ಲೋವರ್ ಲೋ ಲೋವರ್ ಐ, ಹಾಗೆ ಈ ತರ. ಓ ಸಾರಿ, ನಾನು ಟ್ರೆಂಡ್ ಲೈನ್ ಹಾಕೊಂಡಿದ್ದೇನೆ. ಅರ್ಥ ಆಗ್ತುಂಟಲ್ಲ ವ್ಯೂವರ್ಸ್? ಅರ್ಥ ಆಗದಿದ್ರೆ ಕಮೆಂಟ್ಸ್ ಹಾಕಿ. ಯಾರು ಕಮೆಂಟ್ಸ್ ಸಹ ಆಗ್ತಾ ಇಲ್ಲ, ಕಮೆಂಟ್ಸ್ ಹಾಕಿ. ನಿಮಗೆ ನನಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗ್ತದೆ ಅವಾಗ ಯಾವ ತರ ಹೇಳ್ಬೇಕಂತ. ನೀವು ಅದು ಕಮೆಂಟ್ಸ್ ಹಾಕಿದ್ರೆ ಒಳ್ಳೇದು. ಅದೇ ತರ ಒಂದು ಸಬ್ಸ್ಕ್ರೈಬ್ ಮಾಡಿ ಬಿಡಿ ಅಲ್ಲ. ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನು ಜಾಸ್ತಿ ಹೇಳ್ಬೋದು ನಾನು ಆಪ್ಷನ್. ಇಲ್ಲರೆ ನನಗೆ ಸಹ ಮೂಡ್ ಬರಲ್ಲ. ನೆಕ್ಸ್ಟ್ ಇದು ಹೈಯರ್ ಲೋ ಆಯ್ತಲ್ಲ. ಇದು ಲೋವರ್ ಲೋ ಲೋವರ್ ಐ ಹೇಗೆ ಮಾಡುದು? ಲೋವರ್ ಲೋಗೆ ಬಂತು, ಪುನಃ ಲೋವರ್ ಹೈಗೆ ಬಂತು, ಹೀಗೆ ಲೋವರ್ ಹೈ, ಪುನಃ ಲೋವರ್ ಲೋಗೆ ಬಂತು, ಪುನಃ ಲೋವರ್ ಹೈಗೆ ಬಂತು, ಪುನಃ ಲೋವರ್ ಲೋಗೆ ಬಂತು, ಈ ತರ ಆಯ್ತಾ. ಇಲ್ಲಿ ಎಷ್ಟು ಟಚ್ ಆಯ್ತು? 3 ಟಚ್ ಆಯ್ತು ಇಲ್ಲಿ ಅಲ್ವಾ. ಇದೆಂತ 1 ಮಿನಿಟ್. ಓಕೆ, ಇಲ್ಲಿ 3 ಟಚ್ ಆಯ್ತು. ಇಲ್ಲಿ ಒಂದು ಟ್ರೆಂಡ್ ಲೈನ್ ಹೇಳ್ಕೊಳ್ಳಿ. ಹೀಗೆ ಮೇಲೇನು ಬೇಕಾದ್ರೆ ಒಂದು ಟ್ರೆಂಡ್ ಲೈನ್ ಹೇಳ್ಕೊಳ್ಳಿ, ಈ ತರ. ಓಕೆ, ಇದು ಲೋವರ್ ಹೈ ಲೋವರ್ ಲೋ, ಲೋವರ್ ಹೈ ಲೋವರ್ ಲೋ, ಲೋವರ್ ಹೈ ಲೋವರ್ ಲೋ. ಇಲ್ಲಿ ಏನಾಗ್ತದೆ, ಇಲ್ಲಿ ಬೈಯರ್ಸ್ ಇದ್ದಾರೆ, ಇಲ್ಲಿ ಸೆಲ್ಲರ್ಸ್ ಇದ್ದಾರೆ ಅಲ್ವಾ. ಇಲ್ಲಿ ಸೆಲ್ಲರ್ಸ್ ಇದ್ದಾರೆ, ಇಲ್ಲಿ ಬೈಯರ್ಸ್ ಇದ್ದಾರೆ. ಬೈಯರ್ಸ್ ಮಾರ್ಕೆಟ್ ಅನ್ನು, ಪ್ರೈಸ್ ಆಕ್ಷನ್ ಅನ್ನು ಮೇಲೆ ತಗೊಂಡು ಹೋಗ್ತಾರೆ. ಸೆಲ್ಲರ್ಸ್ ಪ್ರೈಸ್ ಆಕ್ಷನ್ ಅನ್ನು ಕೆಳಗೆ ತಗೊಂಡು ಬರ್ತಾರೆ. ಇಲ್ಲಿ ಎಲ್ಲ ಸೆಲ್ಲರ್ಸ್ ಕೂತ್ಕೊಂಡಿದ್ದಾರೆ ಎಡ್ಜ್ ಅಲ್ಲಿ, ಇಲ್ಲಿ ಸಹ ಬೈಯರ್ಸ್ ಕೂತ್ಕೊಂಡಿದ್ದಾರೆ. ಆದ್ರೆ ಮಾರ್ಕೆಟ್ ಟೋಟಲಿ ಟ್ರೆಂಡ್ ಹೇಗೆ ಹೋಗ್ತಿದೆ? ಟ್ರೆಂಡ್ ಡೌನ್ ಟ್ರೆಂಡ್ ಹೋಗ್ತಿದೆ. ನೀವು ಇದೀಗ ಟ್ರೆಂಡ್ ಲೈನ್ ಅಪ್ಲೈ ಮಾಡಿದ್ರಿಂದ ನಿಮಗೆ ಗೊತ್ತಾಗ್ತದೆ ಇದು ಯಾವ ಟ್ರೆಂಡ್ ಅಂತ. ನೆಕ್ಸ್ಟ್ ಇದರಲ್ಲಿ ಇದು ವಿಗ್ಗಿಗೆ ಹೀಗೆ ಕನೆಕ್ಟ್ ಆಗ್ಬೇಕು. ವಿಗ್ಗಿಗೆ ಇದು ಟ್ರೆಂಡ್ ಲೈನ್ ನೀವು ಕನೆಕ್ಟ್ ಮಾಡ್ಬೇಕು. ಇಲ್ಲಿ ಏನಾಗ್ತದೆ, ಮಾರ್ಕೆಟ್ 1 ಟಚ್ ಆಯ್ತು, 2 ಟಚ್ ಆಯ್ತು, 3 ಟಚ್ ಆಯ್ತು. ಇಲ್ಲಿ 2-3 ಕ್ಯಾಂಡಲ್ ಮಾಡಿ ಇದು ಕೆಳಗೆ ಬರ್ಬೋದು ಮಾರ್ಕೆಟ್. ಇಲ್ಲಿ ಕೆಳಗೆ ಬಂದಾಗೆ ಮಾಡಿ ಟ್ರ್ಯಾಪ್ ಮಾಡಿ ಪುನಃ ಮೇಲೆ ಹೋಗ್ಬೋದು. ಟ್ರ್ಯಾಪ್ ಸಹ ನಡೀತದೆ, ಇಲ್ಲಿ ಕೆಳಗೆ ಹೋದಾಗೆ ಮಾಡ್ತದೆ, ಮೇಲೆ ಹೋಗ್ಬೋದು. ಇಲ್ಲಿ ಇದು ಇನ್ನೊಂದು ಕ್ಯಾಂಡಲ್ ಮಾಡಿ ಇಲ್ಲಿ ಬ್ರೇಕ್ ಆಗಿ ಇಲ್ಲಿ ಒಂದು ದೊಡ್ಡ ಕ್ಯಾಂಡಲ್ ಕೊಡ್ಬೋದು, ಹೀಗೆ ಮೇಲೆ ಅಪ್ ಸೈಡ್. ಡೌನ್ ಸೈಡ್ಗೆ ನೋಡಿ, ಇಲ್ಲಿ 1 2 3 ಟಚ್ ಆಗಿದೆ. ಇಲ್ಲಿಂದ ಒಂದ್ ವೇಳೆ ಹೀಗೆ ಕೆಳಗೆ ಹೋಗ್ಬೋದು, ಹೀಗೆ ಅಲ್ವಾ. 1 2 3 ಕ್ಯಾಂಡಲ್ ಆಗಿ ಕೆಳಗೆ ಹೋಗ್ಬೋದು. ಇಲ್ಲಿ ಕನ್ಸೋಲ್ಟೇಷನ್ ಆಗಿ 1 2 3 ಕ್ಯಾಂಡಲ್ ಕನ್ಸೋಲ್ಟೇಷನ್ ಆಗಿ ಕೆಳಗೆ ಬರ್ಬೋದು. ಅಪ್ ಟ್ರೆಂಡ್ ಆಗಿದ್ರೆ, ಮೇಲೆ ಹೋಗುದಿದ್ರೆ, ಅಪ್ ಸೈಡ್ ಡೈರೆಕ್ಷನ್ ಕೊಡುದಿದ್ರೆ, ಇದು ಇನ್ನೂ ಒಂದು ಇದು ಲೆಗ್ ಮಾಡ್ತದೆ ಇಲ್ಲಿ.
ಇಲ್ಲಿ ನೋಡಿ ಹೀಗೆ ಇಲ್ಲಿಗೆ ಬರ್ತದೆ, ಇಲ್ಲಿಗೆ ಬೈಯರ್ಸ್ ತಗೊಂಡ್ ಬರ್ತಾರೆ. ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಸೆಲ್ಲರ್ಸ್ ಇಲ್ಲಿ 3 ಸ್ಟೆಪ್ ಅಲ್ಲಿ ವೀಕ್ ಆಗಿರ್ತಾರೆ, ಹೌದಲ್ವಾ? ಇಲ್ಲಿ 1 2 3 ಇಲ್ಲಿ ತನಕ ಬಂದಿರ್ತಾರೆ, ಸೆಲ್ಲಿಂಗ್ ಮಾಡಿ ಮಾಡಿ ಇಲ್ಲಿ ತನಕ ಬಂದಿರ್ತಾರೆ. ಆದ್ರೆ ಬೈಯರ್ಸ್ ಸ್ಟ್ರಾಂಗ್ ಇದ್ರೆ ಉಂಟಲ್ಲ, ಅವ್ರಿಗೆ ಇನ್ನೂ ಸೆಲ್ಲಿಂಗ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಸೆಲ್ಲರ್ಸ್ ಎಲ್ಲ ಇದಾಗಿರ್ತಾರೆ, ವೀಕ್ ಆಗಿರ್ತಾರೆ. ಆವಾಗ ಬೈಯರ್ಸ್ ಸ್ಟ್ರಾಂಗ್ ಆಗ್ತಾರೆ. ಸೆಲ್ಲರ್ಸ್ ವೀಕ್ ಆದಾಗೆ ಬೈಯರ್ಸ್ ಸ್ಟ್ರಾಂಗ್ ಆಗ್ತಾರೆ. ಬೈಯರ್ಸ್ ಏನ್ ಮಾಡ್ತಾರೆ, ಒಮ್ಮೆಲೆ ಟ್ರೆಂಡ್ ಅನ್ನು ಮೇಲೆ ತಗೊಂಡ್ ಬರ್ತಾರೆ. ಹೀಗೆ ಹೀಗೆ ಇಲ್ಲಿ ಒಮ್ಮೆಲೆ ಬ್ರೇಕ್ಔಟ್ ಆಗ್ತದೆ ಟ್ರೆಂಡ್ ಲೈನ್. ಬ್ರೇಕ್ಔಟ್ ಆದಾಗ ಇಲ್ಲಿ ನಿಮಗೆ ಬ್ರೇಕ್ಔಟ್ ಆದಾಗ ನಿಮಗೆ ಇಲ್ಲಿಂದ ಇಷ್ಟು ಪಾಯಿಂಟ್ ಸಿಗ್ತದೆ. ಇಲ್ಲಿ ನೋಡ್ಬೇಕು ನಿಮಗೆ ಅದು ಯಾವ ಏರಿಯಾ ತನಕ ಹೋಗ್ಬೋದಂತ. ನೀವು ಇಲ್ಲಿದು ಸ್ಟಾರ್ಟಿಂಗ್ ಅದು ಹೀಗೆ ಇಟ್ಟು ಇಲ್ಲಿ ಒಂದು ಲೈನ್ ಎಳೆದು ಅದ್ರ ಲೆವೆಲಿಗೆ ನೀವು ಇದು ಮಾಡ್ಬೋದು, ಇಲ್ಲಿ ತನಕ ಹೋಗ್ಬಹುದು ಅಂತ ಒಂದು ಕನ್ಫರ್ಮ್ ಇರ್ತದೆ. ಹೀಗೆ ಫಸ್ಟ್ ಲೆವೆಲ್ ಇಲ್ಲಿದೆ, ಇದ್ರದು ಇಲ್ಲಿಂದ ಇಲ್ಲಿ ತನಕ ಇದೆ. ಫಸ್ಟ್ ಲೆವೆಲ್ ಅಲ್ಲಿ ಇದು ನಿಮ್ದು ಪ್ರೈಸ್ ಆಕ್ಷನ್ ಇಲ್ಲಿ ತನಕ ಹೋಗ್ಬೋದಂತ ಕನ್ಫರ್ಮ್ ಇರ್ತದೆ. ಇಲ್ಲಿ ತನಕ ಒಂದು ಕ್ಯಾಂಡಲ್ ಮಾಡ್ಬೋದಂತ. ನೆಕ್ಸ್ಟ್ ಲೆವೆಲ್ ಯಾವುದು, ಇಲ್ಲಿ ತನಕ ಮಾಡ್ಬೋದಂತ ಒಂದು ಕನ್ಫರ್ಮ್ ಇರ್ತದೆ, ಆಯ್ತಾ? ಆದ್ಮೇಲೆ ಥರ್ಡ್ ಲೆವೆಲ್ ಯಾವುದು, ಥರ್ಡ್ ಲೆವೆಲ್ ಇಲ್ಲಿ ತನಕ ಮಾಡ್ತದಂತ. ಒಟ್ಟು ಟೋಟಲಿ ಇಷ್ಟು ಪಾಯಿಂಟ್ ಸಿಗ್ಬೋದು. ಇದ್ರ ಮೇಲೆ ಪುನಃ ಬ್ರೇಕ್ ಆದ್ರೆ ಅದು ನಮ್ದು ಲಕ್ ಅಂತ ಹೇಳ್ಬೋದು. ಇದು ಯಾವುದು, ಡೌನ್ ಟ್ರೆಂಡ್ ಅಲ್ಲಿ ನಾನು ಹೇಳಿಕೊಟ್ಟಿದ್ದು. ಈಗ ಡೌನ್ ಗೆ ಹೋಗ್ತಾ ಇದೆ. ಡೌನ್ ಅಲ್ಲಿ ಹೋಗ್ತಿರುವಾಗ ಹೀಗೆ ಒಂದು ಸ್ಪೈಕ್ ಕೊಡುವ ಚಾನ್ಸಸ್ ಇರ್ತದೆ. ಇಲ್ಲಿ ಈ ತರ ಕೆಲವು ಸಲ ಹೀಗೆ ಸ್ಪೈಕ್ ಕೊಡ್ತದೆ, ಪುನಃ ರಿವರ್ಸ್ ಹೊಡಿತದೆ. ಹೀಗೆ ರಿವರ್ಸ್ ಹೊಡೆದು ಪುನಃ ಹೀಗೆ ಬರ್ತದೆ, ಕೆಳಗೆ ಬರ್ತದೆ. ಇಲ್ಲಿಂದ ಹೀಗೆ ಡೌನ್ವರ್ಡ್ ಹೀಗೆ ಮೂವ್ಮೆಂಟ್ ಆಗ್ತದೆ. ಕೆಲವು ಸಲ ಏನಾಗ್ತದೆ ಗೊತ್ತಾ, ಎಲ್ಲ ವೇ ಅಲ್ಲಿ ಸಹ ನಾವು ನೋಡ್ಬೇಕು ಟ್ರೆಂಡ್ ಲೈನ್ ಅಲ್ಲಿ. ಕೆಲವು ಸಲ ಏನಾಗ್ತದೆ ಗೊತ್ತಾ, ಇಷ್ಟು ಕ್ಯಾಂಡಲ್ ಆಯ್ತು, ಅಪ್ಪಿಗೆ ಸಹ ಹೋಗಲ್ಲ, ಡೌನಿಗೆ ಸಹ ಹೋಗಲ್ಲ. ಇಲ್ಲಿ ಏನ್ ಮಾಡ್ತದೆ, ಕೆಲವು ಸಲ ಇಲ್ಲಿ ಹೀಗೆ ಕನ್ಸಾಲ್ಟೇಷನ್ ಮಾಡ್ತದೆ. ಇಲ್ಲಿ ಸ್ಟ್ರೈಟ್ ಲೆವೆಲ್ಗೆ ಬರ್ತದೆ. ಹೀಗೆ ಕನ್ಸಾಲ್ಟೇಷನ್ ಮಾಡ್ತಾ ಹೋಗ್ತದೆ. ಹೀಗೆ ಇಲ್ಲಿ ಸಾಗೆ ಟ್ರೀ ಟಚ್ ಆದ್ಮೇಲೆ ಉಂಟಲ್ಲ, ಒಂದು ಸೆಲ್ಲರ್ಸ್ ಸ್ಟ್ರಾಂಗ್ ಆಗ್ತಾರೆ, ಒಂದು ಬೈಯರ್ಸ್ ಸ್ಟ್ರಾಂಗ್ ಆಗ್ತಾರೆ. ನೋಡಿ ಇಲ್ಲಿ ಹೀಗೆ ಕನ್ಸಾಲ್ಟೇಷನ್ ಆಗ್ತದೆ ಸ್ಟ್ರೈಟ್. ಹೀಗೆ ಡೌನ್ಗೆ ಬರ್ತಿದ್ದದ್ದು ಈ ತರ ಕನ್ಸಾಲ್ಟೇಷನ್ ಆಗ್ತದೆ. 1 ಟಚ್ 2 ಟಚ್ 3 ಟಚ್. ಇಲ್ಲಿ ಬೇಕಾದ್ರೆ ಒಂದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ನೀವು ಹಾರಿಜಾಂಟಲ್ ಲೈನ್ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಈ ತರ. ಇಲ್ಲದ್ರೆ ಒಂದು ಸ್ಕ್ವೇರ್ಸ್ ಹಾಕಿದ್ರೆ ಆಗ್ತದೆ. ನೀವು ಸ್ಕ್ವೇರ್ ಗೊತ್ತಲ್ಲ, ಸ್ಕ್ವೇರ್ ಇಲ್ಲಿದೆ ನೋಡಿ, ಇದಲ್ಲ, ಇಲ್ಲಿದೆ. ಈ ಸ್ಕ್ವೇರ್ ಅನ್ನು ನೀವು ಇದು ಕನ್ಸಲ್ಟೇಷನ್ ಆಗುವ ಏರಿಯಾದಲ್ಲಿ ಹಾಕಿ, ಅದು ಬ್ರೇಕ್ ಆದಾಗೆ, ಬ್ರೇಕ್ ಡೌನ್ ಮತ್ತೆ ಬ್ರೇಕ್ಔಟ್ ಆದಾಗೆ ನೀವು ಟ್ರೇಡ್ ಅನ್ನು ತೆಗಿಬಹುದು. ಬ್ರೇಕ್ ಡೌನ್ ಅಂತ ಹೇಳಿರೇನು, ಡೌನ್ ಗೆ ಹೋಗುದು. ಬ್ರೇಕ್ ಔಟ್ ಅಂತ ಹೇಳಿರೇನು, ಮೇಲೆ ಹೋಗುದು. ಅವಾಗ ಬೈಯರ್ಸ್ ಬ್ರೇಕ್ಔಟ್ ಅಲ್ಲಿ ಬೈಯರ್ಸ್ ಸ್ಟ್ರಾಂಗ್ ಇರ್ತಾರೆ, ಬ್ರೇಕ್ ಡೌನ್ ಅಲ್ಲಿ ಸೆಲ್ಲರ್ಸ್ ಸ್ಟ್ರಾಂಗ್ ಇರ್ತಾರೆ. ಕೆಳಗೆ ಹೋಗುದಕ್ಕೆ ಬ್ರೇಕ್ ಡೌನ್ ಅಂತ ಹೇಳ್ತೇವೆ. ಇಲ್ಲಿ ನೋಡಿ, ಈಗ ಡೌನ್ ಟ್ರೆಂಡ್ ಗೆ ಬರ್ತಾ ಇತ್ತು. ಇಲ್ಲಿ ಏನು, ಲೋವರ್ ಲೋ, ಲೋವರ್ ಐ, ಲೋವರ್ ಲೋ, ಲೋವರ್ ಐ, ಲೋವರ್ ಲೋ, ಹೀಗೆ ಮಾಡ್ತಾ ಮಾಡ್ತಾ ಇಲ್ಲಿ ಏನಾಯ್ತು, ಇಲ್ಲಿ ಇದು ಒಮ್ಮೆಲೆ ಮೇಲೆ ತಗೊಂಡು ಹೋಗ್ಲಿಲ್ಲ. ಕೆಲವೊಂದ್ಸಲ ಏನಾಗ್ತದೆ, ಇಲ್ಲಿ ಟ್ರೆಂಡ್ ಲೈನ್ ಬ್ರೇಕ್ ಆಗಿ ಅಪ್ ಮೂವ್ಮೆಂಟ್ ಆಗ್ತದೆ. ಕೆಲವೊಂದ್ಸಲ ಏನಾಗ್ತದೆ, ಇಲ್ಲೇ ಕನ್ಸಲ್ಟೇಷನ್ ಆಗ್ತದೆ, ಇಲ್ಲಿಗೆ ಕನ್ಸಲ್ಟೇಷನ್ ಮಾಡ್ತದೆ. ಇಲ್ಲಿ ಈಗ 3 ಟಚ್ ಆಯ್ತು. ಇಲ್ಲಿ ಟ್ರೆಂಡ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಕ್ರಿಯೇಟ್ ಆಯ್ತು. ಇಲ್ಲಿ ಇದು ಸಪೋರ್ಟ್ ಆಯ್ತು, ಇದು ರೆಸಿಸ್ಟೆನ್ಸ್ ಲೆವೆಲ್ ಆಯ್ತು. ಇದು ಬ್ರೇಕ್ ಮಾಡಿದಾಗೆ, ಇಲ್ಲಿ ಒಂದು ಬ್ರೇಕ್ ಮಾಡಿದಾಗೆ ನಮ್ಗೆ ಒಂದು ದೊಡ್ಡ ಮೂವ್ಮೆಂಟ್ ಸಿಗುವ ಚಾನ್ಸಸ್ ಇದೆ. ಇಲ್ಲಿ ಕನ್ಸಲ್ಟೇಷನ್ ಆಗಿ ಮೂವ್ಮೆಂಟ್ ಮಾಡುದಲ್ವಾ, ಅವಾಗ ಏನಾಗ್ತದೆ, ಇಲ್ಲಿ ಒಂದು ಸೆಲ್ಲರ್ಸ್ ವೀಕ್ ಆಗ್ತಾರೆ, ಒಂದು ಬೈಯರ್ಸ್ ವೀಕ್ ಆಗ್ತಾರೆ. ಇಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ ಅವರು ಮಾರ್ಕೆಟ್ ಅನ್ನು ಒಮ್ಮೆಲೆ ಅಪ್ ಮೂವ್ಮೆಂಟ್ ಮಾಡುವ ಚಾನ್ಸಸ್ ಇರ್ತದೆ. ಯಾಕಂತ ಹೇಳಿದ್ರೆ, ಸೆಲ್ಲರ್ಸ್ ಅದು ಸ್ಟಾಪ್ಲೆಸ್ ಎಲ್ಲ, ಇಲ್ಲಿ ಎಲ್ಲ ಸೆಲ್ಲರ್ಸ್ ಇದ್ದಾರೆ ನೋಡಿ. ಇಲ್ಲಿ ಸೆಲ್ಲರ್ಸ್ ಕುತ್ಕೊಂಡಿದ್ದಾರೆ, ಇಲ್ಲಿ ಎಲ್ಲ ಬೈಯರ್ಸ್ ಕುತ್ಕೊಂಡಿದ್ದಾರೆ.
ಆಯ್ತಾ. ಇಲ್ಲಿ ಸೆಲ್ಲರ್ಸ್ ಏನ್ ಮಾಡ್ತಾರೆ, 1 ಟಚ್, 2 ಟಚ್, 3 ಟಚ್. 3 ಟಚ್ ಅಲ್ಲಿ ಬೈಯರ್ಸ್ ಸ್ಟ್ರಾಂಗ್ ಆಗ್ತಾರೆ. ಸೆಲ್ಲರ್ಸ್ ವೀಕ್ ಇದ್ರೆ ಬೈಯರ್ಸ್ ಸ್ಟ್ರಾಂಗ್ ಇದ್ರೆ ಮೇಲೆ ತಗೊಂಡು ಹೋಗ್ತಾರೆ. ಇಲ್ಲಿ ಇಲ್ಲಿ ಎಲ್ಲ ಯಾರ್ದು ಸ್ಟಾಪ್ ಲಾಸ್ ಇರ್ತದೆ, ಇಲ್ಲಿ ಸೆಲ್ಲರ್ಸ್ ಅದು ಸ್ಟಾಪ್ ಲಾಸ್ ಇರ್ತದೆ. ಆವಾಗ ಏನಾಗ್ತದೆ, ಮಾರ್ಕೆಟ್ ಅಲ್ಲಿ ಸ್ಪೈಕ್ ಬರುವ ಚಾನ್ಸಸ್ ಜಾಸ್ತಿ ಇರ್ತದೆ. ಇಲ್ಲಿ ಏನು, ಇಲ್ಲಿ ಸೆಲ್ಲರ್ಸ್ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ. ಸೆಲ್ಲರ್ಸ್ ಇಲ್ಲಿ ಎಂಟ್ರಿ ಆಗಿದ್ರೆ ಇಲ್ಲಿ ಅವ್ರದ್ದು ಸ್ಟಾಪ್ ಲಾಸ್ ಇರ್ತದೆ. ಸ್ಟಾಪ್ ಲಾಸ್ ಟ್ರಿಗರ್ ಆಗಿ ಇಲ್ಲಿ ಏನಾಗ್ತದೆ, ಅದು ಬೈಯರ್ಸಿಗೆ ಹೋಗ್ತದೆ. ಅದು ಅವ್ರದ್ದು ಸ್ಟಾಪ್ ಲಾಸ್ ಎಲ್ಲ. ಅವಾಗ ಏನಾಗ್ತದೆ, ಬೈಯರ್ಸ್ಗೆ ದೊಡ್ಡ ಪಾಯಿಂಟ್ ಸಿಗ್ತದೆ. ಅವಾಗ ದೊಡ್ಡ ಮೂವ್ಮೆಂಟ್ ಇಲ್ಲಿ ಸಿಗ್ತದೆ. ಅಂತ ಏರಿಯಾದಲ್ಲೆಲ್ಲ ನಾವು ಟ್ರೇಡ್ ಮಾಡಬೇಕು. ಒಂದು ವೇಳೆ ಡೌನಿಗೆ ಹೋಗುದಾದ್ರೆ ಇದು ಏನು ಹಾರಿಜಾಂಟಲ್ ಲೈನ್ ಇದೆಲ್ಲ, ಸಪೋರ್ಟ್ ಲೆವೆಲ್ ಇಲ್ಲಿ ಬ್ರೇಕ್ ಆಗ್ಬೇಕು ಡೌನಿಗೆ ಹೋಗುದಾದ್ರೆ. ಡೌನಿಗೆ ಹೋಗುದಾದ್ರೆ ಹೀಗೆ 1 ಟಚ್ ಆಯ್ತು, 2 ಟಚ್ ಆಯ್ತು, 3 ಟಚ್ ಆಯ್ತು. 3 ಟಚ್ ಅಲ್ಲಿ ಇಲ್ಲಿ ಒಂದು 2-3 ಕ್ಯಾಂಡಲ್ಸ್ ಮಾಡಬಹುದು. ಮಾಡಿ ಒಮ್ಮೆಲೆ ಹೀಗೆ ಡೌನಿಗೆ ತಗೊಂಡು ಬರ್ಬೋದು. ಹೀಗೆ ಒಮ್ಮೆಲೆ ಡೌನಿಗೆ ಬರ್ಬೋದು. ಇಲ್ಲಿ ಏನು ಬೈಯರ್ಸ್ ಸ್ಟ್ರಾಂಗ್ ಇಲ್ಲ ಅಂತ ಅರ್ಥ. ಅವಾಗ ಒಮ್ಮೆಲೆ ಡೌನಿಗೆ ಬಂದ್ರೆ ಬೈಯರ್ಸ್ ಸ್ಟ್ರಾಂಗ್ ಇಲ್ಲ ಅಂತ ಅರ್ಥ. ಯಾಕೆ ಹೇಳಿ, ಇಲ್ಲಿ ಬೈಯರ್ಸ್ ಅವರದು ಇಲ್ಲಿ ಸ್ಟಾಪ್ ಲಾಸ್ ಇರ್ತದೆ. ಸೆಲ್ಲರ್ಸ್ ಅವರದು ಇಲ್ಲಿ ಸ್ಟಾಪ್ ಲಾಸ್ ಇದ್ರೆ ಬೈಯರ್ಸ್ ಅವರದು ಇಲ್ಲಿ ಸ್ಟಾಪ್ ಲಾಸ್ ಇರ್ತದೆ. ಇಲ್ಲಿ ಏನಾಗ್ತದೆ, ಬೈಯರ್ಸ್ ಒಂದು ವೇಳೆ ನಾನು ಅದೇ ಹೇಳಿದೆಲ್ಲ, ಒಂದು ಕ್ಲಾಸ್ ರೂಮ್ ಅಲ್ಲಿ 100 ಸ್ಟೂಡೆಂಟ್ ಇದ್ರೆ 70 ಸ್ಟೂಡೆಂಟ್ ಕ್ಲಾಸ್ ರೂಮ್ ಇಂದ ಹೊರಗೆ ಹೋದ್ರೆ 30 ಸ್ಟೂಡೆಂಟ್ ಕ್ಲಾಸ್ ರೂಮ್ ಅಲ್ಲಿ ಇದ್ದಾರಂತ. ಒಂದು ವೇಳೆ 70 ಸ್ಟೂಡೆಂಟ್ ಹೋದ್ಮೇಲೆ ಆ 30 ಸ್ಟೂಡೆಂಟ್ಗೆ ಕ್ಲಾಸ್ ಅಲ್ಲಿ ಕುತ್ಕೊಳ್ಳಿಕ್ಕೆ ಬೋರ್ ಆಗಿ ಆ 30 ಸ್ಟೂಡೆಂಟ್ ಕ್ಲಾಸ್ ಇಂದ ಹೊರಗೆ ಹೋಗುವ ಚಾನ್ಸಸ್ ಇರ್ತದೆ. ಅದೇ ತರ ಇದರಲ್ಲಿ ಬೈಯರ್ಸ್ ಸ್ವಲ್ಪ ಜನ ಇದ್ದಾರೆ. ಅವರು ಏನಾಗ್ತಾರೆ, ಸ್ವಲ್ಪ ಜನ ಇದ್ದಾರೆ, ಅವರು ಇಲ್ಲಿ ಸೆಲ್ಲರ್ಸ್ ಸ್ಟ್ರಾಂಗ್ ಇದ್ದಾರೆ. ಅವರನ್ನು ಡಿಫೀಟ್ ಮಾಡೋದು ಜಾಸ್ತಿ ಟೈಮ್ ತಗೊಳ್ಳಲ್ಲ. ಏನಾಗ್ತದೆ, ಇಲ್ಲಿ ಸೆಲ್ಲರ್ಸ್ ಸ್ಟ್ರಾಂಗ್ ಆಗಿ ಇಲ್ಲಿ ಕೆಳಗೆ ಮೂವ್ಮೆಂಟ್ ಮಾಡ್ತಾರೆ. ಇಲ್ಲಿ ಬೈಯರ್ಸ್ ಅದು ಸ್ಟಾಪ್ ಲಾಸ್ ಎಲ್ಲ ಇರ್ತದೆ. ಸ್ಟಾಪ್ ಲಾಸ್ ಟ್ರಿಗರ್ ಆಗಿ ಇಲ್ಲಿ ದೊಡ್ಡ ಮೂವ್ಮೆಂಟ್ ಬರ್ತದೆ. ಬೈಯರ್ಸ್ ಅವರದ್ದು ಸ್ಟಾಪ್ ಲಾಸ್ ಎಲ್ಲ ಯಾರಿಗೆ ಹೋಗ್ತದೆ, ಸೆಲ್ಲರ್ಸ್ಗೆ ಹೋಗ್ತದೆ. ಆವಾಗ ದೊಡ್ಡ ಮೂವ್ಮೆಂಟ್ ಇಲ್ಲಿ ಸಿಗ್ತದೆ. ಇಲ್ಲಿಗೆ ಬಂದ್ರೆ ಇಲ್ಲಿ ಅಪ್ ಮೂವ್ಮೆಂಟ್ ಸಿಗ್ತದೆ. ಇದು ಕ್ರಾಸ್ ಆದಾಗೆ ಗೊತ್ತಾಯ್ತಲ್ಲ. ಇದು ಇಲ್ಲಿ ಕನ್ಸಾಲಿಡೇಷನ್ ಆಗ್ತದೆ. ಹೀಗೆ ಕನ್ಸಾಲಿಡೇಷನ್ ಬ್ರೇಕ್ ಆಗುವಾಗ ನಿಮಗೆ ದೊಡ್ಡ ಮೂವ್ಮೆಂಟ್ ಸಿಗ್ತದೆ. ನೀವು ಇಲ್ಲಿ ಸ್ಕ್ವೇರ್ ಹಾಕಿ ಸಹ ಇಡ್ಬೋದು. ಹೀಗೆ ಸ್ಕ್ವೇರ್ ಹಾಕಿ ಸಹ ಇಡ್ಬೋದು. ಇಲ್ಲಿ ಸ್ಕ್ವೇರ್ ಬ್ರೇಕ್ ಆದಾಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಹಾಕ್ಬೇಕಂತಾನೆ ಇಲ್ಲ. ಈಗ ಸ್ಕ್ವೇರ್ ಹಾಕಿ ಇಡ್ಬೋದು, ರೆಕ್ಟಾಂಗಲ್ ಹಾಕಿ ಇಡ್ಬೋದು. ಅದು ಬ್ರೇಕ್ ಆದಾಗೆ ನೀವು ಇಲ್ಲಿ ಟ್ರೇಡ್ ತೆಗಿಬಹುದು. ಇದು ಕೆಳಗೆದು ಸ್ಕ್ವೇರ್ ಬ್ರೇಕ್ ಆದಾಗೆ ಇನ್ನೊಂದು ಟ್ರೇಡ್ ತೆಗಿಬಹುದು. ಹಾಗೆ ಟ್ರೆಂಡ್ ಲೈನ್ ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೇನೆ. ಹಾಗೇನೆ ನಿಮ್ದು ಯಾವುದು ಹೈಯರ್ ಐ ಹೈಯರ್ ಲೋ, ಅದ್ರದ್ದು ಸಹ ಸೇಮ್ ಇದೇ ತರ ಹೀಗೆ ಹೈಯರ್ ಐ ಹೈಯರ್ ಲೋ ಮಾಡ್ತಾ ಹೋಗ್ತದೆ. ಹೀಗೆ ಹೈಯರ್ ಐ ಎಲ್ಲ ಗಜಿಬಿಜಿ ಆಯ್ತು ನಂದು ಇದೀಗ ಟ್ರೇಡಿಂಗ್. ನಾಳೆ ಟ್ರೇಡ್ ಮಾಡುವಾಗ ಇದೆಲ್ಲ ಡಿಲೀಟ್ ಮಾಡೋದೇ ಆಗ್ತದೆ ನನಗೆ. ಅದಕ್ಕೆ ಈಗಲೇ ಡಿಲೀಟ್ ಮಾಡ್ತೇನೆ. ನಾಳೆ ಬೆಳಿಗ್ಗೆ ಟ್ರೇಡ್ ಮಾಡುವಾಗ ಕಷ್ಟ ಆಗ್ತದೆ. ಅರೆ ಇದು ಅಕೌಂಟ್ ಅಲ್ಲಿ ಮಾಡಲ್ಲ, ನಾನು ಇನ್ನೊಂದು ಅಕೌಂಟ್ ಅಲ್ಲಿ ಮಾಡುದು. ಅದಕ್ಕೆ ನಾನು ಇದು ನಿಮ್ಗೆ ಟೀಚಿಂಗಿಗೆ ಅಂತ ಇಟ್ಟಿದ್ದು. ಇದರಲ್ಲಿ ನಾವು ಲೈನ್ಸ್ ಎಲ್ಲ ಹೇಳಿದ್ದೇವಲ್ಲ, ನಾವು ಟ್ರೇಡ್ ಮಾಡುವಾಗ ಅಡ್ಡ ತಡೀತದೆ ಇದೆಲ್ಲ. ಇಲ್ಲಿ ಹೈಯರ್ ಐ ಹೈಯರ್ ಲೋ ಅದರಲ್ಲಿ ಸಹ ಹಾಗೆ ಸೇಮ್. ಅದು ಹೇಳಿಕೊಡ್ಬೇಕಂತಿಲ್ಲ ಅಂತ ಅನ್ಕೊಳ್ತೇನೆ. ಹೇಳಿಕೊಡೋದಾದ್ರೆ ಹೇಳಿಕೊಡ್ತೇನೆ ನೋಡಿ. ಹೀಗೆ ಹೈಯರ್ ಐ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ. ಹೀಗೆ ಕೆಲವು ಸಲ ಏನಾಗ್ತದೆ, ಇಲ್ಲಿ ಸೆಲ್ಲರ್ಸ್ ಸ್ಟ್ರಾಂಗ್ ಇದ್ರೆ ಏನಾಗ್ತದೆ, ಸೆಲ್ಲರ್ಸ್ ಮಾರ್ಕೆಟ್ ಅನ್ನು ಹೀಗೆ ಕೆಳಗೆ ತಗೊಂಡು ಬರ್ತಾರೆ. ಒಂದು ವೇಳೆ ಬೈಯರ್ಸ್ ಸ್ಟ್ರಾಂಗ್ ಇದ್ರೆ ಏನಾಗ್ತದೆ, ಮಾರ್ಕೆಟ್ ಅನ್ನು ಹೀಗೆ ಒಮ್ಮೆಲೆ ಮೇಲೆ ತಗೊಂಡು ಹೋಗ್ತಾರೆ. ಇಲ್ಲಿ ಒಂದು ಟ್ರೆಂಡ್ ಲೈನ್ ಹಾಕಿರ್ತೀರಿ. ಇಲ್ಲಿಂದ ಇಲ್ಲಿ ತನಕ ನೀವು ಒಂದು ಟ್ರೆಂಡ್ ಲೈನ್ ಹಾಕಿರ್ತೀರಿ. ಅದು ಟ್ರೆಂಡ್ ಲೈನ್ ಬ್ರೇಕ್ ಆದಾಗೆ ಮೇಲೆ ಹೋಗ್ತಾರೆ. ಕೆಲವು ಸಲ ಏನಾಗ್ತದೆ, ಮೇಲೇನು ಹೋಗಲ್ಲ ಕೆಳಗೇನು ಹೋಗಲ್ಲ, ಹೀಗೆ ಹೈಯರ್ ಐ ಹೈಯರ್ ಲೋ ಮಾಡ್ತದೆ. ಅಲ್ಲೇ ಕನ್ಸಲ್ಟೇಷನ್ ಆಗ್ತದೆ. ಹೀಗೆ ಕನ್ಸಲ್ಟೇಷನ್ ಆಗ್ತದೆ. ಹೀಗೆ ಕನ್ಸಲ್ಟೇಷನ್ ಆಗಿ ಏನಾಗ್ತದೆ,
ಹೀಗೆ ಕನ್ಸಲ್ಟೇಷನ್ ಆಗ್ತಾ ಇರ್ತದೆ. 3 ಸ್ಟೆಪ್ ಅಲ್ಲಿ ಮಾರ್ಕೆಟಿಗೆ ಕೆಳಗೆ ಹೋಗ್ಬೋದು, 4 ಸ್ಟೆಪ್ ಅಲ್ಲಿ ಮಾರ್ಕೆಟಿಗೆ ಮೇಲೆ ಸಹ ಹೋಗ್ಬೋದು. ಹೀಗೆ ಇದು ಕನ್ಸಲ್ಟೇಷನ್ ಏರಿಯಾ ದಾಟಿದ ಮೇಲೆ ಇಲ್ಲಿ ನೀವು ಈ ಏರಿಯಾದಲ್ಲಿ ನೀವೇನ್ ಹಾಕಿ ಇಟ್ಕೊಳ್ಬೇಕು, ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಹಾಕಿ ಇಡಬೇಕು. ಇಲ್ಲಿ ಈ ಏರಿಯಾದಲ್ಲಿ ಇಲ್ಲಿ ಇದು ಸಪೋರ್ಟ್ ಆಗ್ತದೆ, ಇದು ರೆಸಿಸ್ಟೆನ್ಸ್ ಆಗ್ತದೆ. ಎಲ್ಲ ವಿವರ್ಸ್ ನಿಮ್ಗೆ ಇದೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ಅರ್ಥ ಆಗದಿದ್ರೆ ನೀವು ಕಮೆಂಟ್ಸ್ ಮಾಡಿ ಆಯ್ತಾ. ಕಮೆಂಟ್ಸ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ಸ್ ಕೊಡಿ. ನನ್ನ ಚಾನಲ್ ಒಂದು 1000 ರೀಚ್ ಆಗುವಾಗೆ ಮಾಡಿ. ಅಷ್ಟು ಮಾಡಿದ್ರೆ ನನಗೆ ಮತ್ತೆ ಹೆಲ್ಪ್ ಆಗ್ತದೆ ನಿಮ್ಮಿಂದ ಅಲ್ವಾ. ಹೇಳಿಕೊಟ್ಟದಕ್ಕೂ ಸ್ವಲ್ಪ ಸಾರ್ಥಕ ಆಗ್ತದೆ. ನಂದು ಮತ್ತೆ ಇದು ರೆಫಲ್ ಕೋಡ್ ಇದೆ, ಅದರಲ್ಲಿ ನಿಮ್ದು ಅಕೌಂಟ್ ಓಪನ್ ಮಾಡಿ ನೀವು ಟ್ರೇಡಿಂಗ್ ಅನ್ನು ಸ್ಟಾರ್ಟ್ ಮಾಡಬಹುದು. ಇಷ್ಟು ಗೊತ್ತಾದ್ರೆ ನಿಮಗೆ ಟ್ರೇಡಿಂಗ್ ಮಾಡಬಹುದು. ಬೈ ಮಾಡುದು ಹೇಗೆ, ಸೆಲ್ ಮಾಡುದು ಹೇಗೆ ಇದೆಲ್ಲ ಗೊತ್ತಾದ್ರೆ ಉಂಟಲ್ಲ, ಟ್ರೇಡಿಂಗ್ ಮಾಡಬಹುದು. ಆದ್ರೆ ಈಗ್ಲೇ ಕುತ್ಕೊಳ್ಬೇಡಿ, ನಂದು ಎಲ್ಲಾ ವಿಡಿಯೋಸ್ ಅನ್ನು ಸರಿಯಾಗಿ ನೋಡಿ ಆದ್ಮೇಲೆ ಸ್ಯಾಟರ್ಡೆ ಮೋಕ್ ಟ್ರೇಡಿಂಗ್ ಇರ್ತದೆ. ಕೆಲವು ಸ್ಯಾಟರ್ಡೆ ಇರಲ್ಲ, ಕೆಲವು ಸ್ಯಾಟರ್ಡೆ ಇರ್ತದೆ. ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಮೋಕ್ ಟ್ರೇಡಿಂಗ್ ಅಂತ. ಮೋಕ್ ಟ್ರೇಡಿಂಗ್ ಅಂತ ಮೆನ್ಷನ್ ಮಾಡಿದನ್ನು ಮಾತ್ರ ನೀವು ಇದು ಮೋಕ್ ಟ್ರೇಡಿಂಗ್ ಅಂತ ಮೆನ್ಷನ್ ಮಾಡಿರ್ತಾರೆ ಆಯ್ತಾ, ಅದನ್ನು ಮಾತ್ರ ನೀವು ಮಾಡ್ಬೇಕು. ಪ್ರಾಕ್ಟೀಸ್ ಮಾಡುವವರು ಉಂಟಲ್ಲ, ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡುವವರು ಮೋಕ್ ಟ್ರೇಡಿಂಗ್ ಅಲ್ಲಿ ಮಾಡಿ. ಇದು ಸ್ಯಾಟರ್ಡೆ ಇರ್ತದೆ ಮೋಕ್ ಟ್ರೇಡಿಂಗ್. ಮೋಕ್ ಟ್ರೇಡಿಂಗ್ ಅಲ್ಲಿ ನೀವು ಹಣ ಹೋದಕ್ಕೆ ಕಾಣ್ತದೆ, ಅದೇ ಹಣ ಹೋಗಲ್ಲ. ಲಾಸ್ಟ್ ಎಂಡ್ ಇದು ಟ್ರೇಡಿಂಗ್ 3:15ಗೆ 3 o'clock ಮುಗಿತದಲ್ಲ, 3:15ಗೆ ಮುಗಿತದಲ್ವಾ, ಆವಾಗ ನಿಮ್ದು ಹಣ ಹೋದಾಗೆ ಕಾಣ್ತದಲ್ಲ, ಅದೆಲ್ಲ ಪುನಃ ರಿವರ್ಸ್ ಬರ್ತದೆ ನಿಮ್ಮ ಅಕೌಂಟಿಗೆ ಆಯ್ತಾ. ಅದು ಮೋಕ್ ಟ್ರೇಡಿಂಗ್ ಅಂತ. ಅದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಿಮ್ಗೆ ಸ್ಟಾರ್ಟಿಂಗ್ ಬಿಗಿನರ್ಸ್ ಎಲ್ಲ ಅದೆಲ್ಲ ಯೂಸ್ಫುಲ್ ಆಗ್ತದೆ. ಈಗ ನೀವು ಇಷ್ಟು ಗೊತ್ತಾಯ್ತಲ್ಲ, ಇಷ್ಟು ಗೊತ್ತಾದವರು ನೀವು ಅದರಲ್ಲಿ ಟ್ರೇಡಿಂಗ್ ಮಾಡ್ತಾ ಇರ್ಬೋದು. ಸ್ವಲ್ಪ ಬೈ ಮಾಡುದು, ಸೆಲ್ ಮಾಡುದು, ಪೊಸಿಷನ್ ಅನ್ನು ಕ್ಲೋಸ್ ಮಾಡುದು ಹೇಗೆ ಅದೆಲ್ಲ ಪ್ರಾಕ್ಟೀಸ್ ಮಾಡ್ಬೋದು. ಆದ್ಮೇಲೆ 1 ಮಂತಿಗೆ ಪ್ರಾಕ್ಟೀಸ್ ಮಾಡ್ತಾ ಇರಿ, ಆದ್ಮೇಲೆ ನೀವು ಡೈರೆಕ್ಟ್ ಆಗಿ ಟ್ರೇಡಿಂಗ್ ಸಹ ತೆಗಿಬಹುದು. ಅಕೌಂಟ್ ಬೇಕಾದ್ರೆ ನನ್ನ ರೆಫಲ್ ಕೋಡ್ ಅಲ್ಲಿ ಅಕೌಂಟ್ ಓಪನ್ ಮಾಡಿ ಬೇಕಾದ್ರೆ ಆಯ್ತಾ, ಅದು ಯೂಸ್ ಮಾಡಿ. ಅದರಲ್ಲಿ ನಿಮಗೆ ನಾನು ರೆಫಲ್ ಕೋಡ್ ಅಲ್ಲಿ ಯಾಕೆ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಅದರಲ್ಲಿ ನೀವು ಅಕೌಂಟ್ ಓಪನ್ ಮಾಡಿದ್ರೆ ನಿಮ್ಗೆ ಈಸಿಯಲ್ಲಿ ಅಕೌಂಟ್ ಓಪನ್ ಆಗ್ತದೆ. ಮತ್ತೆ ಅದು ಅವರದು ಕೆಲವೊಂದು ಅಪ್ಡೇಟ್ ಎಲ್ಲ ಬರ್ತಾ ಇರ್ತದೆ, ಅದೆಲ್ಲ ನಿಮ್ಗೆ ಬೇಗದಲ್ಲಿ ಸಿಗ್ತದೆ. ಅದರಲ್ಲಿ ಸಹ ಕೆಲವು ಟ್ರೇಡಿಂಗ್ ಹೇಗೆ ಮಾಡ್ಬೇಕು ಅದೆಲ್ಲ ಹೇಳಿಕೊಡ್ತಾರೆ ಅದರಲ್ಲಿ ಸಹ ಆಯ್ತಾ. ಅದರಲ್ಲಿ ಸಹ ಕ್ಲಾಸ್ ಎಲ್ಲ ಇದೆ, ಫ್ರೀ ಕ್ಲಾಸ್ ಎಲ್ಲ, ಅದೆಲ್ಲ ನೋಡ್ಬೋದು ನಿಮಗೆ ಆಯ್ತಾ. ನಂದು ಎಲ್ಲಾ ವಿಡಿಯೋಸ್ ಅನ್ನು ನೋಡಿ, ನಂದು ಇದೀಗ 8 ವಿಡಿಯೋಸ್ ಆಯ್ತಂತ ಕಾಣ್ತದೆ. ಇದೀಗ 9th ವಿಡಿಯೋಸ್ ಇದು ಟ್ರೆಂಡ್ ಲೈನ್ ವಿಡಿಯೋ ಅಂತ. ಇದಕ್ಕಿಂತ ಮೊದಲಿನ ವಿಡಿಯೋ ಯಾರೆಲ್ಲ ನೋಡ್ಲಿಲ್ಲ ಅವರೆಲ್ಲ ನೋಡ್ಕೊಂಡು ಬನ್ನಿ ಆಯ್ತಾ. ಹಾಗೆ ಒಂದು ನನ್ನ ಇದಕ್ಕೆ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಬಿಡಿ ಆಯ್ತಾ. ಅದು ಜಾಸ್ತಿ ಟೈಮ್ ತಗೊಳ್ಳಲ್ಲ, 1 ಮಿನಿಟ್ ಸಾಕಾಗ್ತದೆ. ಜಸ್ಟ್ ಒಂದು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಆಯ್ತಾ. ನನ್ನ ವಿಡಿಯೋ ವಾಚಿಂಗ್ ಮಾಡಿದ್ದಕ್ಕೆ ಎಲ್ಲರಿಗೂ ದೊಡ್ಡ ಥ್ಯಾಂಕ್ಸ್.